ಹಾಯ್ ಗೈಸ್, ವೆಲ್ಕಮ್ ಟು ಎಸ್ ಬಿ ಒ. ನಾವು ಇವತ್ತು ಈ ವಿಡಿಯೋದಲ್ಲಿ ಏನು ಬಗ್ಗೆ ನೋಡೋಣ ಅಂತಂದರೆ, ಎಸ್ ಬಿ ಒದಲ್ಲಿ ನೀವು ಶೇರ್ ಆ್ಯಂಡ್ ಪ್ರಮೋಟ್ ಟಾಸ್ಕಲ್ಲಿ ವರ್ಕಲ್ಲಿ ಜಾಯಿನ್ ಆಗಿದ್ದೀರಾ. ಅಲ್ಲಿಂದ ನೀವು ನೆಕ್ಸ್ಟ್ ಪ್ಲ್ಯಾನ್ಗೆ ಅಪ್ಗ್ರೇಡ್ ಮಾಡಬೇಕು. ಆ ಪ್ಲ್ಯಾನ್ ಅಪ್ಗ್ರೇಡ್ ಯಾವ ಥರ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಫುಲ್ ಆ್ಯಂಡ್ ಫುಲ್ ನೋಡೋಣ. ಅದಕ್ಕೆ ನೀವು ಈ ವಿಡಿಯೋನ ಸ್ಕಿಪ್ ನೋಡಿದ್ರೆ ನಿಮಗೆ ಫುಲ್ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಆ ಥರ ಅಪ್ಗ್ರೇಡ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ, ನಮ್ಮ ಬೈಮೋಟ್ ಕಡೆಯಿಂದ ಏನೇನು ಬೆನಿಫಿಟ್ಸ್ ಇದೆ, ಎಸ್ ಬಿ ಒ ಕಡೆಯಿಂದ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದನ್ನು ನಾವು ಫುಲ್ ಆ್ಯಂಡ್ ಫುಲ್ ಡೀಟೇಲ್ಸ್ ಆಗಿ ತಿಳ್ಕೊಳ್ಳೋಣ. ಓಕೆನಾ? ನೀವು ಜಾಯಿನ್ ಆದಾಗ ನಿಮ್ಮ ಡ್ಯಾಶ್ಬೋರ್ಡನ್ನು ಲಾಗಿನ್ ಮಾಡಿ ನೋಡೋವಾಗ ನಿಮಗೆ ಶೇರ್ ಆ್ಯಂಡ್ ಪ್ರಮೋಟ್ ಅಂತಲೇ ಒಂದು ಆಪ್ಷನ್ ಶೋ ಆಗ್ತಾ ಇರುತ್ತೆ. ಈ ಅಪ್ಗ್ರೇಡ್ ಆಗಿದ ಮೇಲೆ ನೀವು ಚೆಕ್ ಮಾಡಿದ್ರೆ ನಿಮಗೆ ಎಲೈಟ್ ಅಂತ ಅಲ್ಲಿ ನಿಮಗೆ ಶೋ ಆಗೋದು ನೀವೇ ನೋಡ್ಬೋದು. ಅದು ಯಾವ ಥರ ಮಾಡೋದಂತ ಅಂದ್ಬಿಟ್ಟು ಫುಲ್ಲಾಗಿ ನೋಡೋಣ. ಅದಕ್ಕೆ ನಿಮಗೆ ಇಲ್ಲಿ ಸೆಕೆಂಡ್ ಆಪ್ಷನಲ್ಲೇ ಅಪ್ಗ್ರೇಡ್ ಅನ್ನೋ ಒಂದು ಆಪ್ಷನ್ ಶೋ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಬರುತ್ತೆ. ಈ ಪೇಜಲ್ಲಿ ಬಂದುಬಿಟ್ಟು ಸರ್ ಒಂದು ವಿಡಿಯೋ ಮೇಕ್ ಮಾಡಿ ಹಾಕಿದ್ದಾರೆ, ಅಪ್ಗ್ರೇಡ್ ಯಾವ ಥರ ಮಾಡಬೇಕು ಅಂತ. ನಿಮಗೆ ತಮಿಳು ಅರ್ಥ ಆಗೋಂಗಿದ್ರೆ ನೀವು ಇಲ್ಲಿ ಸರ್ ವಿಡಿಯೋ ನೋಡಿ ಅಪ್ಗ್ರೇಡ್ ಮಾಡ್ಕೊಬೋದು. ನಮಗೆ ತಮಿಳು ಅರ್ಥ ಆಗಲ್ಲ ಅಂತಂದರೆ ನಾನು ಈ ವಿಡಿಯೋದಲ್ಲಿ ಹೇಳೋ ಪ್ರಕಾರನೇ ನೀವು ಫಾಲೋ ಮಾಡಬೇಕು. ಓಕೆನಾ? ನೀವು ಪ್ಲಾನನ್ನು ಅಪ್ಗ್ರೇಡ್ ಮಾಡೋಕ್ಕೆ ಮುಂಚೆ ನೀವು ಇಲ್ಲಿ ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸನ್ನು ಕ್ಲಿಯರಾಗಿ ನೋಡಬೇಕು. ನೋಡಿ ಆಗಿದ್ಮೇಲೆ ಆಮೇಲೆ ನೀವು ನಿಧಾನಕ್ಕೆ ಅಪ್ಗ್ರೇಡ್ ಮಾಡಿ. ಓಕೆನಾ? ನಾವಲ್ಲಿ ಬೈಮೋಟಲ್ಲಿ ಪರ್ಚೇಸ್ ಮಾಡ್ಕೊಂಬಂದು ಆರ್ಡರ್ ಐ ಡಿನ ಇಲ್ಲಿ ಸಬ್ಮಿಟ್ ಮಾಡೋವರೆಗೂ ಫುಲ್ ಆ್ಯಂಡ್ ಫುಲ್ ಡೀಟೇಲ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ನೀವು ಡೇಟು ಮೆನ್ಷನ್ ಮಾಡಬೇಕು, ಯಾವ ಡೇಟಲ್ಲಿ ನೀವು ಪರ್ಚೇಸ್ ಮಾಡ್ತೀರಾ ಅಂತ. ಆಮೇಲೆ ಇಲ್ಲಿ ಬಂದುಬಿಟ್ಟು ಆರ್ಡರ್ ಐ ಡಿನ ಹಾಕಿ ಸಬ್ಮಿಟ್ ಕೊಟ್ಟರೆ ನಿಮ್ಮದು ಈ ಫಾರ್ಮ್ ಅನ್ನೋದು ಫಿಲ್ ಆಗೋಗುತ್ತೆ. ಓಕೆನಾ? ಈ ಫಾರ್ಮ್ ಫಿಲ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಏನೇನು ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂತ ನೀವು ಕ್ಲಿಯರಾಗಿ ಓದಿ ನೋಡಿ. ಓಕೆನಾ? ಯಾಕೆಂತಂದರೆ ಎಲ್ಲರೂ ಎಲ್ಲ ವೀಡಿಯೋದಲ್ಲೂ ಎಷ್ಟೋ ಒಂದು ವೀಡಿಯೋ ಸಹ ಹಾಕಿರ್ತಾರೆ. ಎಲ್ಲ ವೀಡಿಯೋದಲ್ಲೂ ಯಾರು ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾರಾ ಅಂತಂದರೆ ಅದು ಖಂಡಿತವಾಗ್ಲೂ ಇಲ್ಲ. ಒಂದು ಜಾಗಕ್ಕೆ ನೀವು ಹೋಗ್ತೀರಾ ಅಂತಂದರೆ ವರ್ಕ್ ಮಾಡೋಕ್ಕೆ, ಅಲ್ಲಿ ಏನೇನು ಡೀಟೇಲ್ಸ್ ಇದೆಯೋ ನೀವು ಅಲ್ಲಿ ತಿಳ್ಕೊಳ್ಳೋದನ್ನು ಕಲೀರಿ. ಓಕೆನಾ? ಅದಕ್ಕೆ ಫಸ್ಟು ಬೈಮೋಟ್ ಕಡೆಯಿಂದ ಏನೇನು ನಮಗೆ ಬೆನಿಫಿಟ್ಸ್ ಕೊಡ್ತಾರೆ ಅನ್ನೋದನ್ನು ನೋಡೋಣ. ಓಕೆ? ಬೈಮೋಟ್ ಕಡೆಯಿಂದ ಕೊಡೋದು ಬಂದುಬಿಟ್ಟು ನಮಗೆ ಒಂದು 6500 ಪೇ ಮಾಡಿ ನಮ್ಮ ಪ್ಲ್ಯಾನ್ ಅಪ್ಗ್ರೇಡ್ ಮಾಡೋದ್ರಿಂದ ನಮಗೆ 5 ಇಯರ್ಸ್ಗೆ ಎಲೈಟ್ ಲರ್ನಿಂಗಲ್ಲಿ ಎಲೈಟ್ ಪಾರ್ಟ್ನರ್ ಆಗಿ ನಮಗೆ ಅಲ್ಲಿ 5 ಇಯರ್ಸ್ವರೆಗೂ ನಾವಲ್ಲಿ ವರ್ಕ್ ಮಾಡ್ಕೊಬೋದು. ಓಕೆನಾ? ಸೆಕೆಂಡ್ ಬಂದುಬಿಟ್ಟು 7000ಗೆ ಡಿಸ್ಕೌಂಟ್ ಕೂಪನ್ಸ್ ಸಿಗುತ್ತೆ ನಮಗೆ. ಓಕೆ? ಆಮೇಲೆ ತರ್ಡ್ ಬಂದುಬಿಟ್ಟು 5% ನಮಗೆ ರಿವಾರ್ಡ್ ಪಾಯಿಂಟ್ಸ್ ಸಿಗುತ್ತೆ. ಫೋರ್ತ್ ಬಂದುಬಿಟ್ಟು ಅಫ್ಲಿಯೇಟ್ ಪಾರ್ಟ್ನರ್ ಆಗಿ ನಾವಲ್ಲಿ ವರ್ಕ್ ಮಾಡಿ ಆನ್ ಮಾಡ್ಕೊಬೋದು. ಆಮೇಲೆ ಫಿಫ್ತ್ ಬಂದುಬಿಟ್ಟು ನಿಮಗೆ 4000 ವರ್ತಬಲ್ ಇರೋ ಗಿಫ್ಟ್ ವೆಲ್ಕಮ್ ಕಿಟ್ ನಿಮಗೆ ಸಿಗುತ್ತೆ. ಓಕೆನಾ? ಆಮೇಲೆ ಸಿಕ್ಸ್ತ್ ಬಂದುಬಿಟ್ಟು ನೀವು ಇಲ್ಲಿ ನಿಮಗೆ ಗಿಫ್ಟ್ ಕೂಪನ್ಸ್ಗಳೆಲ್ಲ ಕೊಡ್ತಾರಲ್ವ, ಡಿಸ್ಕೌಂಟ್ ಕೂಪನ್ಸ್, ಅದನ್ನು ಬಂದುಬಿಟ್ಟು ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ನೀವು ಶೇರ್ ಮಾಡ್ಕೊಬೋದು. ಆಮೇಲೆ ಬಂದುಬಿಟ್ಟು ಎಲ್ ಐ ಡೀಲರ್ಸ್ ಅಂತಂದರೆ ಏನು ಅಂದರೆ ರಿಮೈನಿಂಗ್ ಇರೋ ನಾರ್ಮಲ್ ಮೆಂಬರ್ಸ್ ಬಂದುಬಿಟ್ಟು ಒಂದು 1000 ರುಪೀಸ್ಗೆ ಪರ್ಚೇಸ್ ಮಾಡ್ತಾರೆ ಅಂತಂದರೆ, ನೀವು ಒಂದು ಎಲ್ ಐ ಡೀಲರ್ ಆಗಿದ್ದರೆ ನಿಮಗೆ ಅಲ್ಲಿ ಒಂದು 800 ರುಪೀಸ್ಗೆ ನಿಮ್ಗೆ ಅಲ್ಲಿ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಓಕೆ? ಅದರಲ್ಲಿ ನಿಮಗೆ 200 ರುಪೀಸ್ ನಿಮಗೆ ಪ್ರಾಫಿಟ್ ಆಗಿ ಸಿಗುತ್ತೆ. ಓಕೆನಾ? ಆಮೇಲೆ ಲಾಸ್ಟಲ್ಲಿ ಬಂದುಬಿಟ್ಟು 24/7 ನಿಮಗೆ ನಲ್ಲಿ ಮಾನಿಟ್ ಮಾಡ್ತಾ ಇರ್ತಾರೆ. ನಿಮಗೇನು ಹೆಲ್ಪ್ ಬೇಕೋ ಅಲ್ಲಿ ನಿಮಗೆ ಮಾಡಿಕೊಡ್ತಾರೆ. ಓಕೆನಾ? ಈ ಬೈಮೋಟ್ ಕಡೆಯಿಂದ ಕೊಡೋ ಬೆನಿಫಿಟ್ಸನ್ನು ನಾವು ನೋಡಿದ್ದಾಯಿತು. ನೆಕ್ಸ್ಟ್ ಇವಾಗ ನಾವು ಎಸ್ ಬಿ ಒ ಕಡೆಯಿಂದ ಕೊಡೋ ಬೆನಿಫಿಟನ್ನು ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕೆ ನೀವು ನಮ್ಮ SBO digimart.org.in ಕ್ಲಿಕ್ ಮಾಡಿ ಅದನ್ನು ನಮ್ಮದು ಅಫಿಷಿಯಲ್ ವೆಬ್ಸೈಟನ್ನು ಒಂದು ಸತಿ ವಿಸಿಟ್ ಮಾಡಿ. ಓಕೆ? ನಮ್ಮದು ಅಫಿಷಿಯಲ್ ವೆಬ್ಸೈಟ್ ಇದೇನೆ. ಓಕೆನಾ? SBO digimart.org.in ಅಂತ ಆ ಅಡ್ರೆಸ್ಸನ್ನು ನೀವು ನೋಟ್ ಮಾಡಿ ಇಟ್ಕೊಳ್ರಿ. ಯಾರು ಕೇಳಿದ್ರು ನಮ್ಮ SBOದು ಅಫಿಷಿಯಲ್ ವೆಬ್ಸೈಟ್ ಅಂತಂದರೆ ಇದನ್ನೇ. ಓಕೆನಾ? ಇದನ್ನು ನೀವು ಯಾರಿಗೆ ಬೇಕಾದ್ರೂ ಶೇರ್ ಮಾಡ್ಬೋದು. ನೀವು ಇದರಲ್ಲಿ ಸ್ಕ್ರಾಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ನಿಮ್ಗೆ ಇಲ್ಲಿ ಕೆಲವೊಂದು ಲಿಂಕ್ಗಳು ಸಿಗುತ್ತೆ. ಆ ಲಿಂಕ್ಗಳ ಕಡೆಯಿಂದ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅವರ್ ಪ್ರೋಗ್ರಾಮ್ ಅನ್ನೋ ಒಂದು ಲಿಂಕ್ಸ್ ಸಿಗುತ್ತೆ. ನಿಮಗೆ ಅವರ್ ಲಿಂಕ್ಸ್, ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ನಿಮ್ಗೆ ಇಲ್ಲಿ ಕೊಟ್ಟಿರ್ತಾರೆ. ಆ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನಿಮಗೆ ಫುಲ್ ಆ್ಯಂಡ್ ಫುಲ್ ಡೀಟೇಲ್ಸನ್ನು ನೀವು ಅಲ್ಲಿ ನೋಡ್ಬೋದು. ಓಕೆನಾ? ಇಲ್ಲಿ ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಕೊಟ್ಟಿರ್ತಾರೆ. ಆಮೇಲೆ ಅದ್ರ ಕೆಳಗಡೆ ಬಂದುಬಿಟ್ಟು ಗೊತ್ತಾಗುತ್ತೆ ಅಂದ್ಕೊತೀನಿ. ಇವಾಗ ಬಂದುಬಿಟ್ಟು ಕ್ಲಿಕ್ ಲಿಂಕ್ಸ್ ಅಂತ ಇದೆಯಲ್ವ, ಇದರಲ್ಲಿ ಬಂದುಬಿಟ್ಟು ಅವರ್ ಪ್ರೋಗ್ರಾಮ್ ಅಂತ ಒಂದು ಲಿಂಕ್ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ನಮ್ಮ
ಎಸ್ ಬಿ ಒ ಕಡೆಯಿಂದ ನಮ್ಗೆ ಏನೇನು ಬೆನಿಫಿಟ್ಸ್ ಇರುತ್ತೆ, ನಮ್ಮ ಪ್ಲ್ಯಾನ್ ಅಪ್ಗ್ರೇಡ್ ಮಾಡೋದು ಅಂತಂದ್ಬಿಟ್ಟು ಇಲ್ಲಿ ನಿಮಗೆ ಡೀಟೇಲ್ಸ್ ಇರುತ್ತೆ. ಅದನ್ನು ನೀವು ಒಂದ್ಸತಿ ಕ್ಲಿಯರಾಗಿ ವಿಸಿಟ್ ಮಾಡ್ಕೊಳ್ಳಿ. ಓಕೆ, ನೀವು 6000 ಪೇ ಮಾಡಿ ಪ್ಲ್ಯಾನ್ ಅಪ್ಗ್ರೇಡ್ ಮಾಡೋದ್ರಿಂದ ನೀವು ಕಂಟೆಂಟ್ ಶೇರಿಂಗ್ ಅಂತ ಒಂದು ಟಾಸ್ಕ್ ಬರುತ್ತೆ. ಆಲ್ರೆಡಿ ನಾವು ಅದನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಬಂದುಬಿಟ್ಟು ನಮಗೆ ನೆಕ್ಸ್ಟ್ ಟಾಸ್ಕ್ ಏನೇನು ಬರುತ್ತೆ ಅನ್ನೋ ಡೀಟೇಲ್ಸು, ಟಾಸ್ಕ್ ಟೈಮಿಂಗ್, ಆಮೇಲೆ ಬಂದುಬಿಟ್ಟು ಆ ಟಾಸ್ಕ್ ಮಾಡೋಕ್ಕೆ ಎಲಿಜಿಬಿಲಿಟಿ ಏನಿದೆ ಅನ್ನೋ ಒಂದು ಫುಲ್ ಆ್ಯಂಡ್ ಫುಲ್ ಡೀಟೇಲ್ಸ್ ಇಲ್ಲಿ ಹೇಳಿದರೆ. ನಮ್ಗೆ ಬಂದುಬಿಟ್ಟು ಕಂಟೆಂಟ್ ಶೇರಿಂಗ್, ಆಮೇಲೆ ಬಂದುಬಿಟ್ಟು ಕಂಟೆಂಟ್ ರಿವ್ಯೂವರ್, ಮೀಡಿಯಾ ಬೂಸ್ಟರ್ ಅಂತ 3 ಟೈಪ್ಸ್ ಆಫ್ ವರ್ಕ್ಸ್ ಇರುತ್ತೆ. ಅದನ್ನೇ ನಾವು ಆಲ್ರೆಡಿ ಮಾಡ್ತಾ ಇರ್ತೀವಿ. ಓಕೆನಾ. ಆಮೇಲೆ ಟ್ರೈನಿಂಗ್ ಪೀರಿಯಡ್ ಬಂದುಬಿಟ್ಟು ನಮಗೆ 4 ಮಂತ್ಸ್ ಇರುತ್ತೆ. ಓಕೆ, 4 ಮಂತ್ಸ್ ಆಗಿದ್ಮೇಲೆ ಪ್ಲ್ಯಾನ್ ಅಪ್ಗ್ರೇಡ್ ಮಾಡೋದಕ್ಕಿಂತ ಮುಂಚೆ ಟ್ರೈನಿಂಗ್ ಪೀರಿಯಡಲ್ಲಿ ಇರುವಾಗ ನಮಗೆ ಈ ಥರ ಪೇಔಟ್ಸ್ಗಳು ಸಿಗುತ್ತೆ. ಪ್ಲ್ಯಾನ್ ಅಪ್ಗ್ರೇಡ್ ಆಗಿದ್ಮೇಲೆ ನಮಗೆ ಈ ಥರ ಪೇಔಟ್ಸ್ ಸಿಗುತ್ತೆ. ಓಕೆನಾ. ಪೇಔಟ್ಸಲ್ಲಿ ಡಿಫ್ರೆನ್ಸ್ ಜಾಸ್ತಿ ಏನಿರೋದ್ರಿಲ್ಲ, ಟಾಸ್ಕ್ಗಳಲ್ಲಿ ಮಾತ್ರ ಡಿಫ್ರೆನ್ಷಿಯೇಷನ್ಸ್ ಇರುತ್ತೆ. ಓಕೆನಾ. ನಾವು ಟ್ರೈನಿಂಗ್ ಪೀರಿಯಡಲ್ಲಿ 4 ಮಂತ್ಸ್ ಟ್ರೈನಿಂಗ್ ಪೀರಿಯಡಲ್ಲಿ ನಾವು ಫರ್ ಮಂತಿಗೆ 2000 ಅರ್ನ್ ಮಾಡ್ಬೋದು. ಅದು ಯಾವ ಥರ ಅಂತಂದರೆ, ಫಸ್ಟ್ ನಮಗೆ ಕೊಡೋದು ಕಂಟೆಂಟ್ ಶೇರಿಂಗಲ್ಲಿ ಬಂದುಬಿಟ್ಟು ಒಂದು ಶೇರಿಂಗ್ಗೆ ನಿಮಗೆ 7 ರೂಪೀಸ್ ಕೊಡ್ತಾರೆ. ಫರ್ ಮಂತಿಗೆ 210 ರೂಪೀಸ್ ನೀವು ಅರ್ನ್ ಮಾಡ್ಬೋದು. ಫರ್ ಡೇಗೆ 1 ಟಾಸ್ಕ್ ಕೊಡ್ತಾರೆ. ಆಮೇಲೆ ಬಂದುಬಿಟ್ಟು ಕಂಟೆಂಟ್ ರಿವ್ಯೂವರ್ ಟಾಸ್ಕ್, ಅದರಲ್ಲಿ ಬಂದುಬಿಟ್ಟು ನಿಮಗೆ ಫರ್ ಟಾಸ್ಕ್ಗೆ 27 ರೂಪೀಸ್ ಕೊಡ್ತಾರೆ. ಫರ್ ಮಂತ್ಗೆ ನೀವು 1820 ರೂಪೀಸ್ ನೀವು ಅರ್ನ್ ಮಾಡ್ಬೋದು. 1620 ರೂಪೀಸ್ 1620 ರೂಪೀಸ್ ನೀವು ಫರ್ ಮಂತ್ಗೆ ಅರ್ನ್ ಮಾಡ್ಬೋದು. ಫರ್ ಡೇಗೆ 2 ಟಾಸ್ಕ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಮೀಡಿಯಾ ಬೂಸ್ಟರ್ ಟಾಸ್ಕ್. ಓಕೆ, ಆ ಮೀಡಿಯಾ ಬೂಸ್ಟರ್ ಟಾಸ್ಕ್ ಬಂದುಬಿಟ್ಟು ಫರ್ ಟಾಸ್ಕ್ಗೆ 6 ರೂಪೀಸ್ ಕೊಡ್ತಾರೆ. ಫರ್ ಡೇಗೆ 1 ಟಾಸ್ಕ್ ಮಾತ್ರನೇ ಇರುತ್ತೆ. ಫರ್ ಮಂತ್ಗೆ ನಿಮಗೆ 180 ರೂಪೀಸ್ ನೀವು ಅರ್ನ್ ಮಾಡ್ಬೋದು. ಅದು ಟ್ರೈನಿಂಗ್ ಪೀರಿಯಡಲ್ಲಿ. ಆಫ್ಟರ್ ಟ್ರೈನಿಂಗ್ ಅಂತ ಆಗಿದ್ಮೇಲೆ ಸೇಮ್ ಫರ್ ಮಂತ್ಗೆ ಎಷ್ಟು ಅರ್ನ್ ಮಾಡ್ತೀರ ಅಂತಂದರೆ 5000ಇಂದ ನೀವು ಮಿನಿಮಮ್ 10,000ವರೆಗೂ ನೀವು ಅರ್ನ್ ಮಾಡ್ಬೋದು. 5250 ರೂಪೀಸಿಂದ ನೀವು 10,000 ರೂಪೀಸ್ ಪರ್ ಮಂತ್ಗೆ ಅರ್ನ್ ಮಾಡ್ಬೋದು. ಅದು ಯಾವ ಥರ ಅಂತಂದರೆ ಸೇಮ್ ಟಾಸ್ಕ್ ಇರುತ್ತೆ. ಓಕೆನಾ. ಕಂಟೆಂಟ್ ಶೇರಿಂಗ್ ಫರ್ ಡೇಗೆ 7 ರೂಪೀಸ್, ಅದೇ ಥರನೇ 250 ಫರ್ ಮಂತ್ಗೆ ಇರುತ್ತೆ. ಫರ್ ಡೇಗೆ 1 ಟಾಸ್ಕ್ ಮಾತ್ರನೇ ಇರುತ್ತೆ. ಆದರೆ ಟಾಸ್ಕ್ ರಿವ್ಯೂವರ್ ಟಾಸ್ಕ್ ಮಾತ್ರ ಫರ್ ಟಾಸ್ಕ್ಗೆ 27 ರೂಪೀಸ್, ಫರ್ ಮಂತ್ಗೆ 4860 ರೂಪೀಸ್ ಪರ್ ಮಂತ್ಗೆ ಇರುತ್ತೆ. ಫರ್ ಡೇಗೆ 6 ಟಾಸ್ಕ್ಗಳು ನಿಮಗೆ ಕೊಡ್ತಾರೆ. ಓಕೆನಾ. ಆಮೇಲೆ ಬಂದುಬಿಟ್ಟು ಮೀಡಿಯಾ ಬೂಸ್ಟರ್ ಟಾಸ್ಕ್ ಸೇಮ್ ಆ್ಯಸ್ ಯೂಶುವಲ್, ಅದು 6 ರೂಪೀಸ್ ಪರ್ ಟಾಸ್ಕ್. ನೀವು ಫರ್ ಮಂತ್ಗೆ 180 ರೂಪೀಸ್ ಅರ್ನ್ ಮಾಡ್ತೀರಾ. ಫರ್ ಡೇಗೆ 1 ಟಾಸ್ಕ್ ಮಾತ್ರನೇ ಇರುತ್ತೆ. ಇದು ನಮಗೆ SBO ಕಡೆಯಿಂದ ಕೊಡೋ ಬೆನಿಫಿಟ್ಸ್. ಓಕೆನಾ. ಬೈ ಮೋಡ್ ಕಡೆಯಿಂದ ಕೊಡೋ ಬೆನಿಫಿಟ್ಸ್ ನೋಡಿದ್ದಾಯಿತು, SBO ಕಡೆಯಿಂದ ಕೊಡೋ ಬೆನಿಫಿಟ್ಸನ್ನು ನೋಡಿದ್ದಾಯಿತು. ಓಕೆನಾ. ಇವಾಗ ನಾವು ಪ್ಲ್ಯಾನ್ ಅಪ್ಗ್ರೇಡ್ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ. ಅದಕ್ಕೆ ನಾವು ಇವಾಗ ಬೈ ಮೋಡ್ ಅಪ್ಲಿಕೇಶನ್ನ ಲಾಗಿನ್ ಮಾಡ್ಕೊಬೇಕು. ಬೈ ಮೋಡ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಪೇಜ್ ಸಿಗುತ್ತೆ. ಈ ಪೇಜಲ್ಲಿ ಬಂದುಬಿಟ್ಟು ಜಾಯಿನ್ ನೌ ಅಂತ ಇರುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆಗಿದ್ಮೇಲೆ ನಿಮಗೆ ಇಲ್ಲಿ ಬೈ ಮೋಡ್ ಕಡೆಯಿಂದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳೆಲ್ಲ ಹೇಳಿರ್ತಾರೆ. ಇಷ್ಟವರೆಗೂ ನಾವು ವೀಡಿಯೋದಲ್ಲಿ ನೋಡಿದ ಡೀಟೇಲ್ಸ್ ಇದೇನೆ. ಓಕೆನಾ. ನಮಗೆ ಅದು ಬೇಕಾಗಿಲ್ಲ, ನಾವು ನೆಕ್ಸ್ಟ್ ಕೊಡೋಣ. ಓಕೆ, ನೆಕ್ಸ್ಟ್ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಬಂದುಬಿಟ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹೇಳಿದ್ದಾರೆ. ಖಂಡಿತವಾಗ್ಲೂ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಒಂದು ಸತಿ ಕ್ಲಿಯರಾಗಿ ಓದಿ ನೋಡಬೇಕು. ಅದಕ್ಕೆ ಬೇಸಿಕ್ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಇಂಗ್ಲೀಷ್ ಎಲ್ಲರಿಗೂ ಕಾಮನ್ ಲ್ಯಾಂಗ್ವೇಜ್ ಅನ್ನೋದ್ರಿಂದ ಖಂಡಿತವಾಗ್ಲೂ ಎಲ್ಲರಿಗೂ ಅರ್ಥ ಆಗುತ್ತೆ. ಅದರಿಂದ ಸ್ವಲ್ಪ ಟೈಮ್ ತೊಗೊಂಡು, ಏನೂ ಅರ್ಜೆಂಟ್ ಇಲ್ಲ, ನಿಧಾನಕ್ಕೆ ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನು ಕ್ಲಿಯರಾಗಿ ಒಂದು ಸತಿ ನೋಡಿ. ಓಕೆ, ನೋಡಿ ಆಗಿದ್ಮೇಲೆ ಇದು ಫುಲ್ ಆ್ಯಂಡ್ ಫುಲ್ ಸ್ಕ್ರಾಲ್ ಮಾಡ್ಕೊಂಡು ಓದ್ಕೊಂಬನ್ನಿ. ಇದು ಓದಿ ಆಗಿದ್ಮೇಲೆ ಇಲ್ಲಿ ಬಂದುಬಿಟ್ಟು ನಾವು ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆಲ್ಲನೂ ಅಗ್ರಿ ಮಾಡ್ತೀವಿ ಅಂತ ಈ ಟಿಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಸಿಗುತ್ತೆ. ಕಂಟಿನ್ಯೂ ಕೊಟ್ಟರೆ ನಿಮಗೆ ಇಲ್ಲಿ ಪೇಮೆಂಟ್ ಮಾಡೋ ಆಪ್ಷನ್ ಸಿಗುತ್ತೆ. ಓಕೆನಾ. ಇಲ್ಲಿ ಪೇಮೆಂಟ್ ಮಾಡೋದು ಬಂದುಬಿಟ್ಟು 6500 ರೂಪೀಸ್ ಇವಾಗ ಹಾಕಿದ್ದಾರೆ. ಆದರೆ ಇನ್ನು ಎನಿ ಟೈಮ್ ಇದೇ ಪೇಮೆಂಟ್ಗಳು ಇರೋದಿಲ್ಲ, ಅವಾಗವಾಗ ಚೇಂಜ್ ಆಗ್ತಾ ಇರುತ್ತೆ. ಆಫರ್ ಅಮೌಂಟ್ ಏನು ಅನ್ನೋದನ್ನು ಇಲ್ಲೇ ನಮಗೆ ಕೊಟ್ಟಿರ್ತಾರೆ. ಓಕೆನಾ. ಇಲ್ಲಿ ಕೊಟ್ಬಿಟ್ಟು ನಾವು ಪರ್ಚೇಸ್ ಮಾಡಿ ನಾವು
ಆ ಪ್ಲ್ಯಾನನ್ನು ಅಪ್ಗ್ರೇಡ್ ಮಾಡ್ಕೊಬೋದು. ಓಕೆನಾ. ಇಲ್ಲಿ ನಿಮಗೆ ಯಾವ ಪೇಮೆಂಟ್ ಮೆಥಡ್ ನಿಮಗೆ ಕಂಫರ್ಟಬಲ್ ಇರುತ್ತಂತ ನೋಡಿ. ಜಿಪೇ ಇರುತ್ತೆ, ಫೋನ್ಪೇ ಇರುತ್ತೆ. ಆ ಥರ ನೀವು ಯಾವುದು ನಿಮಗೆ ಕಂಫರ್ಟಬಲ್ ಇದೆಯೋ, ನೀವು ಆಲ್ರೆಡಿ ಆನ್ಲೈನ್ ಪೇಮೆಂಟ್ಸ್ಗಳು ತುಂಬ ಮಾಡಿರ್ತೀರ, ಅದರಿಂದ ಇಷ್ಟು ಡೀಟೇಲ್ಸ್ ನಿಮಗೆ ಹೇಳೋದೇನು ಬೇಕಾಗಿಲ್ಲ. ಓಕೆನಾ. ನಿಮಗೆ ಯಾವ ಪೇಮೆಂಟ್ ಮೆಥಡ್ ನಿಮಗೆ ಈಸಿ ಕಂಫರ್ಟಬಲ್ ಆಗಿರುತ್ತೋ ಅದರ ಮೇಲೆ ಕ್ಲಿಕ್ ಮಾಡಿ ಸೇಮ್ ಅದು ಪಾಸ್ವರ್ಡ್ ಕೊಟ್ಟು ನೀವು ಸಬ್ಮಿಟ್ ಮಾಡಿದ್ರೆ ಆ ಅಮೌಂಟ್ ನಿಮಗೆ ಅಲ್ಲಿ ಸಬ್ಮಿಟ್ ಆಗೋಗುತ್ತೆ. ಸಬ್ಮಿಟ್ ಆಗಿದ ತಕ್ಷಣ ನಿಮ್ಮದು ರಿಜಿಸ್ಟರ್ಡ್ ಮೇಲ್ ಐ ಡಿ ಇರುತ್ತಲ್ವ, ಆ ರಿಜಿಸ್ಟರ್ಡ್ ಮೇಲ್ ಐ ಡಿಗೆ ಒಂದು ಆರ್ಡರ್ ಐ ಡಿ ಸಿಗುತ್ತೆ. ಆ ಆರ್ಡರ್ ಐ ಡಿನ ಕಾಪಿ ಮಾಡ್ಕೊಂಬಂದು ನಮ್ಮ SBO ಪೋರ್ಟಲಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿದ್ರೆ ಕರೆಕ್ಟಿಗೆ ನಮ್ಮದು ಪ್ಲ್ಯಾನ್ ಅನ್ನೋದು ಅಪ್ಗ್ರೇಡ್ ಆಗೋಗುತ್ತೆ. ನೀವು ಪರ್ಚೇಸ್ ಮಾಡಿರೋದ್ರಿಂದ 12 hours ಆಗಿದ ಮೇಲೆ ನೀವು ಆ ಆರ್ಡರ್ ಐ ಡಿ ತೊಗೊಂಬಂದು ಸಬ್ಮಿಟ್ ಮಾಡಿದ್ರೆ ನಿಮಗೆ ಪ್ರಾಪರಾಗಿ ಸಬ್ಮಿಟ್ ಆಗೋಗುತ್ತೆ. ಓಕೆನಾ. ಅದನ್ನು ಅಡ್ಮಿನ್ ಕಡೆಯಿಂದ ವೆರಿಫಿಕೇಷನ್ ಮಾಡಿ ಅವ್ರ ಅಪ್ರೂವಲ್ ಕೊಟ್ಟಿದ್ದಾಗಿದ ಮೇಲೆ ನಿಮಗೆ ಡ್ಯಾಶ್ ಬೋರ್ಡಲ್ಲಿ ತಕ್ಷಣವೇ ನಿಮಗೆ ಅಫಿಲಿಯೇಟ್ ಅನ್ನೋ ಒಂದು ಆಪ್ಷನ್ ಶೋ ಆಗುತ್ತೆ. ಓಕೆನಾ. ಅಫಿಲಿಯೇಟ್ ಅಲ್ಲ, ಎಲೈಟ್ ಅನ್ನೋ ಒಂದು ಆಪ್ಷನ್ ನಿಮಗೆ ಅಲ್ಲಿ ಚೇಂಜ್ ಆಗಿರುತ್ತೆ. ಇವಾಗ ನಾವು ಅದು ಯಾವ ಥರ ಅನ್ನೋದನ್ನು ಇದು ಫುಲ್ ಆ್ಯಂಡ್ ಫುಲ್ ನೋಡೋಣ. ಮತ್ತು SBO ಪೋರ್ಟಲ್ಗೆ ಬನ್ನಿ. SBO ಪೋರ್ಟಲ್ಗೆ ನಾವು ಮತ್ತೆ ಬಂದಿದ್ದಾಯಿತು. ಇವಾಗ ಆರ್ಡರ್ ಐ ಡಿ ಎಲ್ಲಿರುತ್ತೆ, ಯಾವ ಥರ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ಹಂಗೆ ತೋರಿಸ್ಕೊಡ್ತೀನಿ. ನಿಮಗೆ ಬೈ ಮೇಲಲ್ಲಿ ನಿಮಗೆ ಆರ್ಡರ್ ಐ ಡಿ ಈ ಥರನೇ ರಿಸೀವ್ ಆಗುತ್ತೆ. ಓಕೆನಾ. ಈ ಆರ್ಡರ್ ಐ ಡಿನ ಯಾವುದು ಮಿಸ್ ಮಾಡಿದ್ರೆ ಈ ಹ್ಯಾಶ್ ಕೂಡ ಸೇರಿ ನೀವು ಕಾಪಿ ಮಾಡಿ ಇಲ್ಲಿ ನೀವು ಫಸ್ಟ್ ನೀವು ಪರ್ಚೇಸ್ ಮಾಡೋ ಡೇಟನ್ನು ಎಂಟ್ರಿ ಮಾಡಿ, ಆಮೇಲೆ ಬಂದುಬಿಟ್ಟು ಈ ಜಾಗದಲ್ಲಿ ನೀವು ಬೈ ಮಾಡಿದಿರಲ್ಲ, ಪರ್ಚೇಸ್ ಮಾಡಿದಿರಲ್ಲ, ಆರ್ಡರ್ ಐ ಡಿನ ಕೊಟ್ಟರೆ ನಿಮಗೆ ಸಬ್ಮಿಟ್ ಆಗೋಗುತ್ತೆ. ಕೊಟ್ಟು ಸಬ್ಮಿಟ್ ಮಾಡಿದ್ರೆ ನಿಮಗೆ ಪ್ರಾಪರಾಗಿ ಸಬ್ಮಿಟ್ ಆಗೋಗುತ್ತೆ. ಆಮೇಲೆ ಬಂದುಬಿಟ್ಟು ನಾನು ಹೇಳಿದಂಗೆ ನಮ್ಮ ಅಡ್ಮಿನ್ ಕಡೆ ವೆರಿಫಿಕೇಷನ್ ಮಾಡಿ ನಿಮಗೆ ಅಪ್ರೂವಲ್ ಕೊಟ್ಟಾಗಿದ್ಮೇಲೆ ನಿಮ್ಮದು ಅಪ್ಗ್ರೇಡ್ ಅನ್ನೋದು ಸಕ್ಸಸ್ಫುಲ್ಲಿ ಆಗುತ್ತೆ. ಓಕೆನಾ. ನಾವು ಪ್ಲ್ಯಾನ್ ಅಪ್ಗ್ರೇಡ್ ಮಾಡೋ ಮೆಥಡ್ ಬಂದುಬಿಟ್ಟು ಇಷ್ಟೇ. ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.